ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಹಾಲು ಹೈನು ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ. ಹಣ್ಣು ಹೂ ವ್ಯಾಪಾರದಲ್ಲಿ ಲಾಭ ಇದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರಬಹುದು. ವಾರದ ಆದಿಯಲ್ಲಿ ಹೇಗಿದೆಯಪ್ಪ ಅಂದರೆ ಚಂದ್ರ ಧನಾಧಿಪತಿ ಸಪ್ತಮದಲ್ಲಿರೋದು ತುಂಬ ಒಳ್ಳೆಯದು. ಸಂಗಾತಿಗೆ ಹಣಕಾಸಿನ ಸಹಾಯ, ಹಣಕಾಸಿನ ನೆರವು, ಅದೇ ನಿಮ್ಮ ಪ್ರೀತಿಯನ್ನು ಒಂದು 10 ಮೆಟ್ಟಲ್ಲಿ ಹತ್ಸತ್ತೆ. ಒಂದು ಸಪೋರ್ಟ್ ಸಿಗುತ್ತಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಪರಸ್ಪರ ಗಂಡನಿಗೆ ಹೆಂಡತಿ, ಹೆಂಡತಿ ಗಂಡ, ಸಂಗಾತಿ ಜೊತೆಗೆ ಅದು ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯ ವ್ಯಾಪಾರಿಗಳಿಗೆ ಹಾಲು ಹೈನು ಮತ್ತು ಇನ್ನು ಡೈರಿ ಪ್ರಾಡಕ್ಟ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಕೃಷಿ, ನೀರು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳೆಲ್ಲ ಹೆಚ್ಚಿನ ಸಂಪಾದನೆಗೆ ದಾರಿಯಾಗುತ್ತೆ. ಅದನ್ನು ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ವ್ಯಾಪಾರಕ್ಕೆ ಕೊರತೆ ಇಲ್ಲ, ಹಣಕ್ಕೆ ಕೊರತೆ ಇಲ್ಲ. ಹೀಗಾಗಿ ಸಮೃದ್ಧಿ ಇದೆ. ವೃತ್ತಿಯ ಅಧಿಪತಿ ಕೂಡ ತುಂಬ ಚೆನ್ನಾಗಿದೆ. ಹೀಗಾಗಿ ಕೆಲಸ ಕಾರ್ಯಗಳದ್ದು ನಿಮಗೊಂದು ಉನ್ನತಿ, ಶ್ರೇಯಸ್ಸು ಮತ್ತು ಹಣಕಾಸಿನ ನೆರವು ಉಂಟಾಗ್ತಕ್ಕಂಥದ್ದು, ನೀವು ಮಾಡಿದ ಕೆಲಸಕ್ಕೆ ದುಪ್ಪಟ್ಟಾದ ಹಣ ಬಂದು ಸೇರ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಫಲವಿದೆ. ಹೀಗಾಗಿ ವಾರದ ಆದಿಯಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ. ಒಂದು ತೊಡಕೆ ಏನಪ್ಪ ಅಂದರೆ ಪಂಚಮದ ಮಾಂದಿ ಸ್ವಲ್ಪ ಬುದ್ಧಿ ಹಿಡಿಸ್ತಾನೆ. ಹೀಗೆಲ್ಲ ಅನುಕೂಲಗಳಾಗ್ತಾಯಿದ್ರೆ ಬುದ್ಧಿ ಇನ್ನೇನೇನೋ ಬಯಸುತ್ತಲ್ವ, ಹಾಗಾಗ್ಬಿಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಸ್ವಲ್ಪ ಹುಷಾರು. ಮತ್ತು ಮಕ್ಕಳ ಜೊತೆಗೆ ಸ್ವಲ್ಪ ಅಸಮಾಧಾನ, ಕಿರಿಕಿರಿ, ಅವರ ಶಾಲೆ, ಅವರ ಏನೋ ಅಧ್ಯಯನವೋ ಮತ್ತೊಂದೋ ಮಗುನೊಂದೋ ಇವುಗಳು ನಿಮ್ಮನ್ನು ಸ್ವಲ್ಪ ಬಾಧಿಸಬಹುದು. ತಾಯಿ ಮಕ್ಕಳ ಜೊತೆಗೆ ಸ್ವಲ್ಪ ವೈರುಧ್ಯವೇ ಬಂದುಬಿಡೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಮತ್ತು ಸ್ವಲ್ಪ ಉದರ ಬಾಧೆ ವಾರದ ಆದಿಯಲ್ಲಿ ನಿಮಗೆ ಏನು ಅಬ್ಡಮನ್ ಸ್ವಲ್ಪ ಮಟ್ಟಿಗೆ ಏರುಪೇರಾಗ್ಬಿಡುತ್ತೆ, ಡಿಸ್ಟರ್ಬ್ ಆಗಿಬಿಡುತ್ತೆ, ಅಪ್ಸೆಟ್ ಆಗಿಬಿಡ್ತೀರ. ಅದನ್ನು ಸೂಚಿಸ್ತಾ ಇದೆ. ಹುಷಾರು. ಆದರೆ ಕಲಾವಿದರಿಗೆ ತುಂಬ ಚೆನ್ನಾಗಿದೆ, ಅಧ್ಯಯನಶೀಲರಿಗೆ ತುಂಬ ಚೆನ್ನಾಗಿದೆ, ಶಿಕ್ಷಕರಿಗೆ ತುಂಬ ಚೆನ್ನಾಗಿದೆ, ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ. ಹೀಗಾಗಿ ಹೆಚ್ಚಿನ ಪಾಲು ಚೆನ್ನಾಗಿದೆ. ಸಣ್ಣ ಪುಟ್ಟ ಪ್ರಮಾದ ಇರಲಿ ಬಿಡಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರನ ಸಂಚಾರವನ್ನು ಗಮನಿಸಿಕೊಂಡಾಗ ಮಾತು ಬರವಣಿಗೆ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ. ಕಲಾವಿದರಿಗಂತೂ ತುಂಬ ಚೆನ್ನಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಇನ್ನು ಕಲೆಯ ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಸಹಕಾರಗಳು, ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಇದೆಲ್ಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ಧನನಷ್ಟ, ವ್ಯಥೆ, ಸಮಾರಂಭಗಳಲ್ಲಿ ಸ್ವಲ್ಪ ಅಸಮಾಧಾನ ಏರ್ಪಾಡಾಗ್ತಕ್ಕಂಥದ್ದು. ಅಲ್ಲಿ ಸಪ್ತಮ ಭಾಗ್ಯಸ್ಥಾನದಲ್ಲಿ ಚಂದ್ರ ರಾಹು ಹುಟ್ಟಾದಾಗ ಯಾವುದೋ ಒಂದು ಸಮಾರಂಭಕ್ಕೆ ಹೋಗಿರ್ತಾರೆ, ಬೇಡದೇ ಇರೋ ಚರ್ಚೆಗಳೇ ಅಲ್ಲಿ. ಬಂದ ಕಾರ್ಯವನ್ನು ಮರ್ತು ಬಿಡೋದು, ಬೇರೆ ಇನ್ಯಾವುದೋ ಬೇಡದೇ ಇರೋ ಚಟುವಟಿಕೆಗಳಿಗೆ ತೊಡಗೋದು, ಈ ಥರ ಆಗಿಬಿಡುತ್ತೆ. ತನ್ಮೂಲಕ ಅಲ್ಲೊಂದು ಅಸಮಾಧಾನ ಏರ್ಪಾಡಾಗುತ್ತೆ. ಯಾಕಾದರೂ ಇಲ್ಲಿಗೆ ಬಂದುವೋ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಹೀಗಾಗಿ ಹೋಗಿರೋ ಕಾರ್ಯ ಏನೋ ಅದನ್ನು ಬಹಳ ಮುಖ್ಯವಾಗಿ ನೋಡ್ಕೊಳ್ಳಿ. ಬೇಡದ ಸಲ್ಲದ ಮಾತುಗಳು, ಸಲ್ಲದವರ ಜೊತೆಗಿನ ಒಡನಾಟ ಇವೆಲ್ಲ ಹಾನಿನೇ. ಸಮಯ ವ್ಯರ್ಥ, ಮನಸ್ಸಿನ ಸಮಾಧಾನಕ್ಕೂ ಅದೇನು ಉಪಕಾರವಲ್ಲ. ಹೀಗಾಗಿ ಸ್ವಲ್ಪ ಹುಷಾರು, ಅದರ ಕಡೆ ಗಮನ ತೆಗೆದುಕೊಳ್ಳಿ. ಉಳಿದ ಹಾಗೆ ವೃತ್ತಿಯಲ್ಲೇ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ನಿಮಗೇನು ತೊಡಕನ್ನು ಸೂಚಿಸ್ತಾ ಇಲ್ಲ. ನಿಮ್ಮ ಬಲ, ನಿಮ್ಮ ಏನು ಕಾರ್ಯ ಕೌಶಲ್ಯ ಇದಕ್ಕೆಲ್ಲ ಬೆಲೆ ಖಂಡಿತ ಇದೆ. ಹೀಗಾಗಿ ಮಿಥುನ ರಾಶಿಯವರಿಗೆ ಹೆಚ್ಚಿನ ಅನುಕೂಲ ಇದೆ. ವಾರ ಇಡೀ ಗಮನಿಸ್ಕೊಂಡಾಗ ನೀವು ಮಾಡಬೇಕಾದ ಪ್ರಾರ್ಥನೆ ಏನಪ್ಪ ಅಂದರೆ ದುರ್ಗಾ ಸನ್ನಿಧಾನದಲ್ಲಿ ನೀವು ಕೂಡ ಅಷ್ಟೋತ್ತರ ಸೇವೆ ಮಾಡಿಸಿ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಈ ಪರಿಹಾರಕ್ಕೆ ಲಲಿತಾ ಸಹಸ್ರನಾಮ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ, ಮನಸ್ಸಿಗೆ ಒಂದು ಸಮಾಧಾನ ತಂದು ಕೊಡುತ್ತೆ. ಇದ್ರ ಜೊತೆಗೆ ದುರ್ಗಾ ಅಷ್ಟೋತ್ತರ ಜೊತೆಗೆ ಲಲಿತಾ ಸಹಸ್ರನಾಮವನ್ನು ನೀವು ಹೇಳ್ಕೊಳ್ಬಹುದು. ವಾರ ಇಡೀ ಹೇಳ್ಕೊಂಡು ತುಂಬ ಒಳ್ಳೆಯದು, ಅದನ್ನು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.